ಆರ್ ಸಿ ಬಿ ಫೇವರ್ ಇದೆ ಸರ್. ಜಿ ಟೀಮ್ ತುಂಬಾ ಚೆನ್ನಾಗಿದೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ. ಸಾಯಿ ಸುದರ್ಶನ್ ಮತ್ತೆ ಗಿಲ್, ಕ್ಯಾಪ್ಟನ್ ಗಿಲ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರಿಬ್ರನ್ನ ಬೇಗ ವಿಕೆಟ್ ತೆಗೆದ್ರೆ ಆಲ್ಮೋಸ್ಟ್ ಆಲ್ 90% ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಅನ್ಕೊಂಡಿದೀವಿ. ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ ಆರ್ ಸಿ ಬಿದು ಕೂಡ. ಬ್ಯಾಟಿಂಗ್ ಮಿಡ್ಲ್ ಆರ್ಡರ್ ಲಾಸ್ಟ್ ಟೈಮ್ ಎಲ್ಲ ಎ ಬಿ ಡಿವಿಲಿಯರ್ಸ್ ಒಬ್ಬರೇ ಆಡ್ಬೇಕಾಗಿತ್ತು. ಈ ಸಲ ಮಿಡ್ಲ್ ಆರ್ಡರ್ ತುಂಬಾ ಚೆನ್ನಾಗಿದೆ. ಟಾಪ್ ಆರ್ಡರ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಫಾರ್ಮ್ ಅಲ್ಲಿ ಚೆನ್ನಾಗಿದ್ದಾರೆ. ಪಡಿಕಲ್ ಇರ್ಬೋದು, ಕೊಹ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ ನಾಳೆ 50+ ಸ್ಕೋರ್ ಹೊಡಿತಾರೆ ಅಂತ ಅನ್ಕೊಂಡಿದೀವಿ. ಅವ್ರು ಹೊಡೆದ್ರೆ ಓಪನಿಂಗ್ ಪವರ್ ಪ್ಲೇ ಅಲ್ಲಿ ಒಳ್ಳೆ ಸ್ಕೋರ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಚೇಸಿಂಗ್ ಗೆ ತಗೊಂತಾರೆ ಅನ್ಕೊಂಡಿದೀವಿ ಆರ್ ಸಿ ಬಿ ಅವರು. ಆಲ್ಮೋಸ್ಟ್ 90% ಆರ್ ಸಿ ಬಿ ಅವರೇ ಫೇವರ್ ಇದೆ ಸರ್. ರಾಜೇಶ್ ರಾಯಣ್ಣ ಅಂತ ಹೇಳಿ ಕ್ರಿಕೆಟ್ ಪ್ಲೇಯರ್. ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ. ಎಲ್ಲರೂ ತುಂಬಾ ಖುಷಿ ಇದ್ದಾರೆ. ಆರ್ ಸಿ ಬಿ ಇನ್ನೊಂದ್ಸತಿ ಫೈನಲ್ ಬಂದಿದೆ ಅಂತ. ಬ್ಯಾಕ್ ಟು ಬ್ಯಾಕ್ 18 ಇಯರ್ಸ್ ಇಂದ ಕಷ್ಟಪಟ್ಟು ಲಾಸ್ಟ್ ಇಯರ್ ಗೆದ್ದಿದ್ದಾರೆ. ಅದೇ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಮತ್ತೆ ಇವಾಗ ಚೆನ್ನಾಗ್ ಆಡ್ತಿದ್ದಾನೆ. ಟೀಮ್ ಅಲ್ಲಿ ಏನು ಚೇಂಜ್ ಮಾಡೋದ್ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲಾ ಪ್ಲೇಯರ್ಸ್ ಚೆನ್ನಾಗ್ ಆಡ್ತಿದ್ದಾರೆ. ಹಂಗಾಡ್ಲಿ, ಈ ಸತಿನೂ ಕಪ್ ನಮ್ದೆ. ಇವಾಗ ಟೋಟಲ್ ಆರ್ ಸಿ ಬಿ ಫ್ರಾಂಚೈಸಿಗೆ 5 ಕಪ್ ಆಗುತ್ತೆ ಈ ಸತಿ ಏನಾದ್ರು ಗೆದ್ರೆ. ಅದು ಹಿಸ್ಟ್ರಿಲೇ ಯಾವ ಟೀಮು ಗೆದ್ದಿಲ್ಲ. ಇವಾಗ ಟೋಟಲ್ ಬ್ಯಾಕ್ ಟು ಬ್ಯಾಕ್ ಗೆದ್ದಿರೋದು 2 ಟೀಮು, CSK ಮತ್ತೆ MI. ಇವಾಗ ನಾವು ಆ ಪಟ್ಟಿಗೆ ಹೋಗ್ತಿದೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಕಪ್ ನಮ್ದೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀನಿ. ವಿರಾಟ್ ಕೊಹ್ಲಿಯಿಂದ 1 ಸೆಂಚುರಿ ಬಂದ್ರೆ ಚೆನ್ನಾಗಿರುತ್ತೆ. ಮತ್ತೆ ಬೌಲಿಂಗ್ ಅಲ್ಲೂ ಅಷ್ಟೇ ಎಫರ್ಟ್ಸ್ ಹಾಕ್ಬೇಕು. ಹಂಗೆ ಬ್ಯಾಟಿಂಗ್ ಅಲ್ಲೂ ಬಂದ್ರೇನೆ 2 ಕಡೆಯಿಂದನೂ ಈಕ್ವಲ್ ಆಗಿ ಏನು ಆಟ ಬಂದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಳ್ಳೆ ಸ್ಕೋರ್ ಇಂದ ಗೆಲ್ಬಹುದು ಅಂತ ಅನ್ಕೊಂಡಿದೀನಿ. ಈ ಸತಿನೂ ಕಪ್ ನಮ್ದೇ ಆಗುತ್ತೆ. ಸಕ್ಕತ್ತಾಗಿ ಆಡಿದ್ರು. ಇವತ್ತುನು ಅದೇ ಇಂಟೆಂಟ್ ಇಂದ ಆಡಿದ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು. ಪಕ್ಕ ಸರ್ ತುಂಬಾ ಚೆನ್ನಾಗಿದೆ. ನಮ್ ತರ ಕ್ರಿಕೆಟ್ ಲವರ್ಸಿಗೆಲ್ಲ ತುಂಬಾ ಇದಿರುತ್ತೆ. ಇವತ್ತಿನ ಮ್ಯಾಚ್ ನನ್ಗನ್ಸಂಗೆ ಆರ್ ಸಿ ಬಿ ಗೆಲ್ಬೇಕಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ಅವ್ರ ಬೌಲಿಂಗ್ ಲೈನ್ ಅಪ್ ತುಂಬಾ ಚೆನ್ನಾಗಿದೆ. ಪೇಸರ್ಸ್ ಕೂಡ ಓಪನಿಂಗ್ ಓವರ್ಸ್ ಅಲ್ಲಿ ವಿಕೆಟ್ಸ್ ತೆಗಿಯೋ ಚಾನ್ಸಸ್ ತುಂಬಾ ಇದೆ ಅಂತ ಜಿಟಿಗೆ ಬಿಟ್ಕೊಡಕ್ಕಾಗಲ್ಲ. ಅವ್ರ ಟೀಮು ಚೆನ್ನಾಗಿದೆ. ಏನಂದ್ರೆ ಸ್ಪಿನ್ನರ್ಸಿಗೆ ಯೂಸ್ ಮಾಡ್ಕೋಬೇಕಾಗತ್ತೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಡ್ತಿರೋದ್ರಿಂದ. ಮತ್ತೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ನೋಡ್ಕೊಂಡು ಆಡ್ಬೇಕು. ಸ್ಕೋರ್ ಜಾಸ್ತಿ ತರೋ ತರ ಆಡ್ಬೇಕು. ಮತ್ತೆ ತುಂಬಾ ಬೇಗ ಕಟ್ಟಕ್ ಟ್ರೈ ಮಾಡ್ಬೇಕು ಆರ್ ಸಿ ಬಿ ಅವರು ಕೂಡ. ಮ್ಯಾಚ್ ಯಾರಿಗಂತ ಹೇಳಕ್ಕಾಗಲ್ಲ, 50-50 ಅಲ್ಲಿ ಇದೆ. ಜಿಟಿ ಇಲ್ಲ ಸರ್, ಅವ್ರಿಗೆ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಇದ್ ಮಾಡಿರ್ಬೋದು. ಬಟ್ ಅವರು T20 ಮ್ಯಾಚಸ್ ಅಲ್ಲಿ ತುಂಬಾ ಅವರಿಂದ ಅವ್ರ ಎಫರ್ಟ್ಸ್ ಹಾಕಿದ್ದಾರೆ. ಅವ್ರ ಸ್ವಿಂಕಿಂಗ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ, ಏನು ಹೇಳಕ್ಕಾಗಲ್ಲ. ವಿಕೆಟ್ಸ್ ಇವತ್ತು ಫಿಕ್ಸ್ ಅವರಿಗೆ. ಈ ಸಲ ಕಪ್ ನಮ್ದೆ ಫಿಕ್ಸ್. 110%. ಪಕ್ಕ ಕಪ್ ನಮ್ದೇ ಅನ್ಬೋದು. ಒಳ್ಳೆ ಕ್ರೇಜ್ ಇದೆ. ಫೈನಲ್ಸ್ ಆಲ್ರೆಡಿ ಕ್ವಾಲಿಫೈ ಆಗಿದೆ. ಏನದು ಆರ್ ಸಿ ಬಿ ಈ ಸತಿ ಕಪ್ ಹೊಡೋದು ಗ್ಯಾರಂಟಿ. ವಿರಾಟ್ ಕೊಹ್ಲಿ ಈ ಸತಿ ಇವತ್ತು ಸೆಂಚುರಿ ಹೊಡಿತಾನೆ ಅಂತ ಅನ್ಕೊಂಡಿದೀವಿ. ನೋಡೋಣ ನಾವು ಫಾರ್ಮ್ ಹೆಂಗ್ ಡಿಪೆಂಡ್ ಆಗುತ್ತೆ ಅವ್ರ ಮೇಲೆ. ಗ್ಯಾರಂಟಿ. ಫೈನಲ್ಸ್ ಅಂದ್ಮೇಲೆ ಒಳ್ಳೆ ಕಂಬ್ಯಾಕ್ ಇರುತ್ತೆ ಎಲ್ಲರೂ. ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಎಲ್ಲ. ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಫೇವರೇಟ್. ಬೌಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್. ಜಿತೇಶ್ ಶರ್ಮಾ ಇವತ್ತು ಮತ್ತೆ ಫಾರ್ಮಿಗೆ ಬಂದ್ರೆ ಒಳ್ಳೆ ಆಡ್ತಾನೆ. ನೋಡೋಣ ಇವತ್ತು. ಹೌದು, ಫಿಟ್ನೆಸ್ ಹಂಗ್ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಹೌದು, ಚೆನ್ನಾಗಿ ಆಡ್ತಾರೆ ಅವರು. ಸಲ ಕಪ್ ನಮ್ದೆ.